ವೆಲ್ಕಮ್ ಟು ತಿಂದು ನೋಡಿ ಚಾನಲ್. ಎಲ್ರಿಗೂ ನಮಸ್ಕಾರ. ನಾವಿವತ್ತು ತುಂಬ ಮಿನಿಮಲ್ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ರೀತಿ ಕೆಮಿಕಲ್ಸ್ನ ಬಳಸದೆ ಒಂದು ರುಚಿಕರವಾದ ಮೀನು ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಇನ್ನು ಇದನ್ನು ನಮಗೆ ಮಾಡಿಕೊಟ್ಟಿದ್ದು ನಮ್ಮ ಒನ್ ಆ್ಯಂಡ್ ಓನ್ಲಿ ಮಾವ ಆನಂದ್ ಕುಮಾರ್ ಅವರು. ಈ ಮೀನು ಫ್ರೈಗೆ ಬೇಕಾಗೋ ಪದಾರ್ಥಗಳೇ 4ರಿಂದ 5 ಪದಾರ್ಥಗಳು ಅಷ್ಟೇ. ಯಾರು ಬೇಕಾದರೂ ಅತಿ ಸುಲಭವಾಗಿ ಮಾಡಿಕೊಂಡು ಇದನ್ನು ಸವಿಬೋದು. ಸೊ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನು ಈ ಫಿಶ್ ಫ್ರೈಗೆ ಬೇಕಾಗಿರೋ ಸಾಮಗ್ರಿಗಳೇನೇನು ಅಂದರೆ 1-2 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 2ರಿಂದ 3 ಗೆಡ್ಡೆ ಬೆಳ್ಳುಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀವು ಮಿಕ್ಸಿಗೆ ಹಾಕಿ ತರಿಯಾಗಿ ಅದನ್ನ ರುಬ್ಕೊಬೇಕು. ಇಲ್ಲಿ ನೀವು ನೋಡ್ಬೋದು ನಮ್ಮ ಮಾಮ ಆ ಮೀನಿಗೆ ಅರ್ಶಿನದ ಪುಡಿ, ಸಾಂಬಾರು ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ತುಂಬ ಸೂಪರಾಗಿರುತ್ತೆ. ಸಾಧ್ಯ ಆದಷ್ಟು ನೀರನ್ನು ಹಿಂಡಿ ಆ ಫಿಶ್ನ ಒಂದು ಕಡೆಗೆ ಎತ್ತಿಟ್ಕೊಳ್ಳಿ. ಇನ್ನು ಇವಾಗ ಆ ಫಿಶ್ ಪೀಸಸ್ಗಳಿಗೆ ಚಿಕ್ಕದಾಗಿ ಈ ಥರ ಕಟ್ಸ್ನ ಮಾಡಿ. ಯಾಕಂದರೆ ನಾವು ಬಳಿಯೋ ಅಂಥ ಮಸಾಲೆ ಅದರೊಳಗಡೆವರೆಗೂ ಹೋಗಲಿ ಅಂತ. ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಪೇಸ್ಟನ್ನೇ ಇಲ್ಲಿ ಚೆನ್ನಾಗಿ ಇದಕ್ಕೆ ಹದಿಸ್ಬೇಕು. ಒಂದು 1/4 ಗಂಟೆಯಿಂದ ಒಂದು 25 ನಿಮಿಷದವರೆಗೂ ಇದು ಮ್ಯಾರಿನೇಟ್ ಆಗೋಕ್ಕೋಸ್ಕರ ಬಿಟ್ಬಿಡಿ. ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಡಿ, ಇಲ್ಲಾಂದರೆ ಆಚೆ ಕಡೆ ಕೂಡ ಇಡ್ಬೋದು. ಯಾಕಂದರೆ ಆ ಮಸಾಲೆ ಎಲ್ಲ ಕೂಡ ಈ ಒಂದು ಫಿಶ್ ಮಸಲ್ಸ್ಗೆ ಇಳ್ಕೊಳ್ಳೋಕ್ಕೋಸ್ಕರ. ಇನ್ನೇನು ಶುರು ಮಾಡೋದೆ. ಸ್ಟವ್ ಹಚ್ಚಿ ಅದ್ರ ಮೇಲೆ ಹೆಂಚಿಡಿ, ಸ್ವಲ್ಪ ಎಣ್ಣೆ ಹಾಕಿ, ಆ್ಯಂಡ್ ನಾವು ಏನು ಇಷ್ಟೊತ್ತು ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ವಿ ಅಲ್ವಾ, ಆ ಫಿಶ್ನ ಒಂದು 2 3 ಆ ರೀತಿ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ, ಆದರೆ ರುಚಿ ಅದಕ್ಕಿಂತ ಸೂಪರಾಗಿರುತ್ತೆ. ಇದನ್ನು ಕರೆಕ್ಟಾಗಿ ಮಾಡಿದ್ರೆ ವಿತಿನ್ ½ ಅನ್ ಅವರ್ ಒಳಗಡೆನೇ ಮಾಡ್ಕೊಂಬಿಡ್ಬೋದು. ಅಂದರೆ ಈ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಕ್ಕೆ ಒಂದು 1/4 ಗಂಟೆ ಇಡ್ತೀವಲ್ವಾ, ಅದು ಇಟ್ಟಿಲ್ಲ, ನೀವೇನಾದರೂ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂದರೂ ನಾಟ್ ಎನ್ ಇಶ್ಯೂ. ನಿಮಗೆ 10ರಿಂದ 1/4 ಗಂಟೆ ಒಳಗಡೆ ಈ ಫಿಶ್ ಫ್ರೈ ರೆಡಿ ಇರುತ್ತೆ. ಈ ಫಿಶ್ ಫ್ರೈನ ನೀವು ಟ್ರೈ ಮಾಡೋದನ್ನು ಮರಿಬೇಡಿ. ಮಾಡಿದ್ಮೇಲೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.